ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೆಯ ಗ್ಯಾಂಗ್ಸ್ ಆಫ್ ಯುಗೆ ಈ ಒಂದು ವಿಶೇಷವಾದ ಸಂಚಿಕೆಗೆ ನಾನು ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಂಚಿಕೆ ತುಂಬಾ ವಿಶೇಷವಾದ್ದು ಕಣ್ರಿ, ತುಂಬ ವಿಶೇಷವಾದ್ದು. ಕಾರಣ ಏನು ಅಂತಂದರೆ, ಒಂದು ಪ್ಯಾರಲಲ್ಲಾಗಿ ಒಂದು ಸಂಚಿಕೆಯಲ್ಲಿ ನನ್ನ ಗುರುಗಳಾದಂತಹ ರಮೇಶ್ ಸರ್ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಅತಿಥಿಗಳು, ಒಂದಷ್ಟು ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಈ ರೀತಿ ಬರ್ತಾ ಇದ್ದಾರೆ. ಇವತ್ತು ಏನು ಹೇಳ್ತಾ ಇದ್ದೀನಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆಯನ್ನು ನೀವು ಮುಂದಿಟ್ಟರೆ, ಲಕ್ಷ್ಮೀ ನಾರಾಯಣ್ ರೆಡ್ಡಿ. ಪ್ರೊಡ್ಯೂಸರ್, ಪಾರ್ಟ್ನರ್, ಸಾಲದಕ್ಕೆ ಈ ಸಿನಿಮಾದ ಎಡಿಟರ್, ಸಾಲದಕ್ಕೆ ಈ ಒಂದು ಸಿನಿಮಾದ ಒಂದು ಮುಖ್ಯವಾದ ಆಧಾರ ಸ್ತಂಭ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಸರಿ ಹೇಳಿದ್ದೀನಿ, ಈ ಜೀವ ಇಲ್ಲದೆ ಹೋಗಿದ್ದಿದ್ರೆ ಪ್ರಾಯಶಃ ಗ್ಯಾಂಗ್ಸ್ ಆಫ್ ಯುಗೆ ಇರ್ತಾ ಇರಲಿಲ್ಲ. ಈ ಜೀವಕ್ಕೂ ಕೂಡ ಕತೆ ಬಹಳಷ್ಟು ವರ್ಷಗಳಿಂದ ಚೆನ್ನಾಗಿ ಗೊತ್ತು. ಈ ಜೀವಕ್ಕೂ ಕೂಡ ಬಹಳಷ್ಟು ವರ್ಷಗಳಿಂದ ಯಾವುದೋ ಪ್ರೊಡ್ಯೂಸರ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಆ ಪ್ರೊಡ್ಯೂಸರ್ ಕೈ ಕೊಡ್ತಾ ಇದ್ದಾರೆ, ಇನ್ನೊಬ್ರು ಬರ್ತಾರೆ, ಅವ್ರು ಕೈ ಕೊಡ್ತಾ ಇದ್ದಾರೆ, ಇನ್ನೊಬ್ರು ಬರ್ತಾರೆ. ಈ ಥರದ ಎಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೊಂಡಂತಹ ವ್ಯಕ್ತಿ ಲಕ್ಷ್ಮೀ ನಾರಾಯಣ್ ರೆಡ್ಡಿ. ಲಾಸ್ಟಲ್ಲಿ ನಾನು ಹೇಳಿದ್ನಲ್ಲ, ಲಾಸ್ಟ್ ಎಪಿಸೋಡ್ಸ್, ನನಗೆ ಡೆಡ್ಲಿ ಟುಡೇ ಎಪಿಸೋಡ್ಸಲ್ಲಿ ಹೇಳಿದ್ದೆ, ತುಂಬ ಮೆಲುಧ್ವನಿಯಲ್ಲಿ ಸರ್ ನಾನು ನಿಮ್ಮ ಜೊತೆ ಸೇರ್ಕೋಬೋದಾ ಅಂತ ಹೇಳಿ ನಮ್ಮ ಈ ಒಂದು ಸಿನಿಮಾಗೆ ಉಸಿರಾದಂತಹ ವ್ಯಕ್ತಿ ಲಕ್ಷ್ಮೀ ನಾರಾಯಣ್ ರೆಡ್ಡಿ. ಅವರು ಇವತ್ತು ನಮ್ಮ ಜೊತೆ ನಿಮ್ಮ ಮುಂದೆ ಬಂದು ಕೂತಿದ್ದಾರೆ. ಅವರನ್ನು ಸ್ವಾಗತಿಸೋಣ ಅಂತ ಹೇಳ್ತಾ ಐ ಆಮ್ ವೆಲ್ಕಮಿಂಗ್ ಲಕ್ಷ್ಮೀ ನಾರಾಯಣ್ ರೆಡ್ಡಿ. రెండు చేతులు ఇచ్చి ಓಕೆ ಅಂದರೆ ಪಾಪ ಅಜ್ಜಿವ ಮಾತಾಡೋದಿಲ್ಲ. ಎರಡನೇದೇನು ಅಂತಂದರೆ, ಅವ್ರು ಏನೇ ಮಾಡಿದ್ರು ಅದಕ್ಕೆ ನಾನು ಆ ಕಡೆಯಿಂದ ಇನ್ನೊಂದು ಕೌಂಟ್ರ್ ಕೊಟ್ಟು ಏನೋ ಮಾಡಿ ಆ ಜೀವವನ್ನು ನಗಿಸೋಂಥ ಜವಾಬ್ದಾರಿಯನ್ನು ಕೂಡ ನಾನೇ ಹೊತ್ಕೊಂಡಿದ್ದೇನೆ. ಏನು ಹೇಳ್ಕೊಳ್ಳಲ್ಲ ಕಣ್ರಿ. ಆ ಜೀವದ ಒಂದು ದೊಡ್ಡ ಸ್ಥಿತಿ ಏನು ಅಂತಂದರೆ, ಅಯ್ಯೋ ತುಂಬ ಗಲಾಟೆ ಮಾಡಿದ್ದೀವಿ, ತುಂಬ ಕಿತ್ತಾಡಿದ್ದೀವಿ, ತುಂಬ ಬೈದಾಡ್ಕೊಂಡಿದ್ದೀವಿ. ಎಲ್ಲಿ ಈ ಥರ ಕೋಪ ಇರುತ್ತೋ, ಎಲ್ಲಿ ಈ ಥರ ತಾಪಗಳಿರುತ್ತೋ, ಎಲ್ಲಿ ಈ ಥರ ಮನಸ್ಸು ಇದಾಗತ್ತಲ್ಲ, ಅಲ್ಲೆಲ್ಲ ಪ್ರೀತಿ ಇನ್ನೂ ಭದ್ರವಾಗ್ತಾ ಹೋಗುತ್ತೆ ಅಂತಲೇ ನಾನು ಭಾವಿಸ್ತೀನಿ. ಅದನ್ನೇ ಕೂಡ ಅವರು ಭಾವಿಸಿದ್ದಾರೆ. ಇವತ್ತಿನವರೆಗೂ ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ತರಹದ ಒಂದು ಭಿನ್ನವಾದ ಒಂದು ಬೇರೆ ಮಾತುಕತೆ ಇಲ್ಲ. ನಾನಾದರೂ ನನಗಾಗಿರೋ ನೋವುಗಳನ್ನ ರಮೇಶ್ ಅಣ್ಣನ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಕಣ್ರಿ, ಅದಂತೂ ಸತ್ಯ. ಕ್ಯಾಮ್ರಾ ಮುಂದೆ ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಆದರೆ ಈ ಜೀವ ಅದನ್ನು ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ. ಅದು ಮಾಡಿಲ್ಲ, ಯಾರ ಹತ್ರನೂ ಹೇಳ್ಕೊಂಡಿದ್ರೆ ಪ್ರಾಯಶಃ ಅವ್ರ ಮಡದಿ ಹತ್ರ ಹೇಳ್ಕೊಂಡಿರ್ಬೋದು, ಅದು ಹೇಳ್ಕೊಂಡಿರ್ತಾರೆ ಇದ್ದವ್ರು ಇಲ್ಲ. ಅದು ತನ್ನ ದಿಂಬುಗಳಿಗೆ ಮಾತ್ರ ಹೇಳ್ಕೊಂಡಿರ್ಬೋದು, ಇಲ್ಲ ತನ್ನ ದಿಂಬುಗಳಿಗೆ ಅದೇನೋ ತಲೆಯನ್ನು ಕೊಟ್ಟಾಗ ಕಣ್ಣಿಂದ ಹರಿದಿರೋ ನೀರು ಅದು ಏನಾದ್ರು ಹೇಳ್ಕೊಂಡಿರ್ಬೋದೇನೋ ಗೊತ್ತಿಲ್ಲ. ಈ ಜೀವ ಯಾರ ಹತ್ರನೂ ಏನೂ ಮಾತಾಡಿಲ್ಲ. ಅದಂತೂ ನನಗೆ 100 ಔಟ್ ಆಫ್ 100 ನಾನು ಐ ಕ್ಯಾನ್ ಟೇಕ್ ಎ ಬೆಟ್. ಥ್ಯಾಂಕ್ಸ್ ರೆಡ್ಡಿ ಗಾರು. ತೆಲುಗು ಬಂದ್ಬಿಡುತ್ತೆ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ. ಸೊ ಆ ನಿಟ್ಟಿನಲ್ಲಿ ತುಂಬ ಥ್ಯಾಂಕ್ಸ್. ನೀವು ನನ್ನ ಜೊತೆ ಸಪೋರ್ಟಿಗೆ ನಿಂತಿದ್ದಕ್ಕೆ, ನನ್ನ ಜೊತೆ ಎಲ್ಲ ಥರದ್ರಲ್ಲೂ ನಿಂತು ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದ್ದಕ್ಕೆ. ಫಸ್ಟ್ ಟೈಮ್ ನೀವು ಗ್ಯಾಂಗ್ಸ್ ಆಫ್ ಯುಕೆ ಸಿನಿಮಾಗೆ ನಾನು ಹಣವನ್ನು ಹೂಡ್ತೇನೆ, ಮತ್ತು ನಾವು ಹಣವನ್ನು ಹೂಡಿದ್ದು ವಾಪಸ್ ತೆಗೆದುಕೋತೀವಿ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ನೀವು ಕತೆ ಹೇಳಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಫಸ್ಟ್ ಕತೆ ಹೇಳಿದಾಗ ಕತೆ ಮೇಲೆ ನನಗೆ ತುಂಬ ಇಷ್ಟ ಇತ್ತು. ಅದಾದಮೇಲೆ ನೀವು ತುಂಬ ಪ್ರಯತ್ನಗಳು ಮಾಡಿ ಸ್ವಲ್ಪ ಪಿಕ್ಚರು ನಿಂತೋಗಿದ ತಕ್ಷಣ ನನಗೂ ಒಂದು ಮನಸ್ಸು ಇರಲಿಲ್ಲ. ಪಾಪ ಒಬ್ಬರೇ ಕಷ್ಟಪಡ್ತಾರೆ, ಆಗ್ತಾಯಿಲ್ಲ, ನಾನು ಏನಾದರೂ ಅಡ್ಜಸ್ಟ್ ಮಾಡಿ ಏನಾದ್ರು ಜೊತೆ ಕೈ ಜೋಡಿಸೋಣ ಅಂದ್ಬಿಟ್ಟು ಕೈ ಜೋಡಿಸ್ಬಿಟ್ಟು, ಆಮೇಲೆ ಕೈ ಜೋಡಿಸಿದ ಅಮೌಂಟು ರಿಟರ್ನ್ ಬರೋಕ್ಕೆ ನಂಬಿಕೆ ಇತ್ತು. ಯಾಕೆಂದರೆ ನೀವು ಮಾಡ್ತಾರೋ ಪ್ಲ್ಯಾನಿಂಗು, ಆ ಟೈಮಿಂಗ್ಸು, ಒಂದು ಸ್ಪೀಡು, ಆ ಪ್ರೋಗ್ರಾಮಿಂಗು ಬೇಗ ಆಗುತ್ತೆ, ₹1 ಕೂಡ ವೇಸ್ಟ್ ಆಗೋಲ್ಲ, ಇನ್ನೊಂದು ಎಲ್ಲ ಗೊತ್ತಿತ್ತಲ್ಲ ಫಸ್ಟಿಂದ. ನಾನು ಹಂಗಾಗ್ಬಿಟ್ಟು ನಾನು ಧೈರ್ಯದ ಮೇಲೆ ನಾನು ಅಲ್ಲಿ ವಂಚಿ ಸ್ವಲ್ಪ ನಿಮ್ಮ ಜೊತೆ ಕೈ ಜೋಡಿಸಿ ಪಿಕ್ಚರ್. ಅಫ್ಕೋರ್ಸ್ ಪರ್ಫೆಕ್ಷನ್ ಅನ್ನೋದು ನಮ್ಮ ಎಲ್ಲ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಸೋಮಾಯಿಂದನೂ ನೀವು ನನ್ನ ಜೊತೆ ಇದ್ದೀರಾ. ಈಸ್ ಒನ್ ಹೂ ಹ್ಯಾಸ್ ಟ್ರಾವೆಲ್ಡ್ ವಿತ್ ಮೀ ಫ್ರಮ್ ಪಾಸ್ಟ್ 20 years. ಇವತ್ತು ಕರೆಕ್ಟಾಗಿ 2025 ನಾವು ನಮ್ಮ ಜೀವನವನ್ನು ಶುರು ಮಾಡಿದ್ವಿ. ಡೆಡ್ಲಿ ಸೋಮ 2004, 21 ವರ್ಷದ ಒಂದು ಸಂಬಂಧ. ಸಾಲದಕ್ಕೆ ಇವರು ಅಸ್ಟೆಂಟ್ ಆಗಿದ್ದಾಗ, ಜನಾರ್ದನ್ ಸರ್ಗೆ ಅಸ್ಟೆಂಟ್ ಆಗಿದ್ದಾಗ, ನಾನು ಬೇರೆಯವ್ರಿಗೆ ಅಸ್ಟೆಂಟ್ಸ್ ಆಗಿದ್ದಾಗ ಮಾತಾಡಿದ್ದೀವಿ, ಅದೆಲ್ಲ ಆಗಿದೆ. ನಿಮಗೆ
ಅಫ್ಕೋರ್ಸ್ ಗ್ಯಾಂಗ್ಸ್ ಆಫ್ ಯು ಕೆ ಓಕೆ ಕೈ ಹಿಡಿಯುತ್ತೆ, ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲೂ ನಮಗೆ ₹1 ಕೂಡ ಮೋಸ ಆಗದಿರೋ ಹಂಗೆ ಎಲ್ಲವನ್ನೂ ನಾವು ಮಾಡ್ತೀವಿ, ಇದೆಲ್ಲವೂ ಅನ್ನಿಸ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗನ್ಸಿದ್ದೇನು ಅಂತಂದರೆ, ಆ್ಯಸ್ ಎ ಟೆಕ್ನಿಷಿಯನ್ ಒಂದು AC ರೂಮಲ್ಲಿ ಕೂರ್ತಾ ಇದ್ದಂತಹ ಒಬ್ಬ ಎಡಿಟರ್ ಫಾರ್ ದ ಫಸ್ಟ್ ಟೈಮ್ ಈಗ ಅಖಾಡಕ್ಕೆ ಇಳಿತಾ ಇದ್ರಿ, ಕರೆಕ್ಟಾ? ಅಖಾಡಕ್ಕೆ ಇಳಿದಾಗ ಅಂದರೆ ಎಸ್, ನೀವು ನನ್ನ ಜೊತೆ ಬಂದಿದ್ರಿ ಅಲ್ವಾ, ನಾವು ಲೊಕೇಶನ್ ನೋಡೋಕೆ ಹೋದಾಗ ಫಸ್ಟ್ ನಾನು ನೀವು ಇಬ್ಬರು ಹೋಗಿದ್ವಿ. ಅಫ್ಕೋರ್ಸ್ ಫಸ್ಟ್ ಟೈಮ್ ನಾನು ರಮೇಶ್ ಅಣ್ಣ, ವಾಲಿ, ಅವಾಗ ಜಗದೀಶ್ ವಾಲಿ ಕ್ಯಾಮ್ರಾಮನ್ ಆಗಿ ನಾವೆಲ್ಲ ಒಂದು ರೌಂಡ್ ಹೋಗಿ ಬರ್ತೀವಿ. ಸೆಕೆಂಡ್ ಟೈಮ್ ನಾವು ಮಾಡಬೇಕು ಅಂತ ಗೊತ್ತಾದಾಗ ನಾನು ನೀವು ಇಬ್ಬರೇ ಹೋಗ್ತೀವಿ. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ ವೀಕ್ಷಕರೇ. ನಾವೆಲ್ಲ ಬಿಡಿ, ನಾವೆಲ್ಲ ಆ ಕಡೆ ಇಳಿತೀವಿ, ಬಿಸಿಲು ಅದೆಲ್ಲ ನಮಗೇನು ಯೋಚನೆ ಇಲ್ಲ. ಅವತ್ತು ಹೋದಾಗ ಅಲ್ಲಿರೋದೇ ಒಂದೇ ಒಂದು ಲಾಡ್ಜು ಕಣ್ರಿ, ಅಕ್ಷಯ ಲಾಡ್ಜ್ ಅಂತ ಇದೆ. ಆ ಅಕ್ಷಯ ಲಾಡ್ಜಲ್ಲಿ ನಾನು AC ರೂಮ್ ಬುಕ್ ಮಾಡಿದ್ದೆ. ಏನೇ ಆಗಲಿ ನಾವು ಹೋಗ್ತಾ ಇದ್ದೀವಿ, ಇರ್ತೀವಿ, ಒಂದು 6 ದಿವಸ ಇವ್ರಿಗೆಲ್ಲ ನನ್ನ ಲೊಕೇಶನ್ಸ್ ನಾವೇನೆಲ್ಲ ನೋಡಿದ್ವಿ ನಾನು ರಮೇಶಣ್ಣ, ಅದನ್ನು ಇವ್ರಿಗೆ ತೋರಿಸ್ಬಿಡ್ಬೇಕಲ್ಲ, ಇವ್ರು ಆಮೇಲೆ ಮುಂದೆ ಕಂಟಿನ್ಯೂ ಮಾಡ್ತಾರಲ್ಲ. ಹೋದರೆ ಫಾರ್ ದ ಫಸ್ಟ್ ಟೈಮ್ AC ರೂಮ್ ಇಲ್ಲ, ಅಲ್ಲಿರೋದೇ 4 AC ರೂಮು, ಅದು ಯಾರಿಗೂ ಕೊಟ್ಬಿಟ್ಟಿದ್ದಾರೆ. ಸರ್ ನೀವು ಬರಲ್ವೇನೋ ಅಂದ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡಿಬಿಟ್ವಿ ಸರ್ ಅಂತಾರೆ. ಗಲಾಟೆ ಮಾಡ್ತೀವಿ, ಎಲ್ಲ ಆಗುತ್ತೆ. ಇವ್ರಿಗೆ ಗೊತ್ತಿಲ್ಲ, ಇವ್ರು ಎದ್ಕೊಂಡು ಸರ್ ಏನಿದೆ ಬನ್ನಿ ಸರ್, ಮಾಮೂಲಿ ರೂಮಲ್ಲೇ ಇದ್ಬಿಡೋಣ, ಪರವಾಗಿಲ್ಲ ಅಂತ. ವೀಕ್ಷಕರ ರಾತ್ರಿ ಆಯಿತು. ಫಸ್ಟ್ ಶರ್ಟ್ ಬಿಚ್ಚಾಕಿದ್ರು, ಅದಾದಮೇಲೆ ಬನಿಯನ್ನು, ಅದಾದಮೇಲೆ ಪಂಚೆ ಲುಂಗಿ ಥರ ಇತ್ತು ಅದನ್ನು ಬಿಚ್ಚಾಕಿದ್ರು, ಇಷ್ಟೊಂದು ಚಡ್ಡಿ. ಅದಾದಮೇಲೆ ಏನಾದ್ರು ಬಿಚ್ಚಾಕಿರೋರೇನೋ ಅವರೊಬ್ಬರೇ ಇದ್ದರೆ ಅವ್ರಿಗೆ ಆಗ್ತಾ ಇಲ್ಲ. ಏನು ಸರ್ ಎಂಟು ಚಾಲು ಉಂದಿ ಅಂದ್ಕೊಡ್ತಾನೆ ಈ ಕಡೆ ಅಂದರೆ ಬಿಸಿಲು ತುಂಬ ಇರಬೇಕಲ್ಲ ಸರ್. ಮೆಲ್ಲಿಗೆ ಸ್ಟಾರ್ಟ್ ಆಯಿತು. ಕರೆಕ್ಟಾಗಿ ಮಧ್ಯರಾತ್ರಿ 2 ಗಂಟೆಗೆ ಎದ್ದಿದ್ದೀವ ನಾವು. 2 ಗಂಟೆಗೆ ಎದ್ದವರು ನಿದ್ದೆ ಮಾಡಿಲ್ಲ. 5 ಗಂಟೆಗೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಹೋಗ್ತಾ ರೆಡ್ಡಿ ಅವರೇ ಇಲ್ಲೇ ಲೊಕೇಶನ್, ಇಲ್ಲಿ ನೋಡಿ ನಾವು ಆಲ್ರೆಡಿ ನಮ್ಮ ಸಿನಿಮಾದವ್ರದ್ದು ಹಡೆವರನೇ ಅಷ್ಟು ಕಣ್ರಿ, ಈ ಲೊಕೇಶನ್ ಇದು ಮಾಡ್ತಿದ್ದೀವಿ. 5 ಗಂಟೆ ಬೆಳಗ್ಗೆ ಇವ್ರಿಗೆ ನಾನು ಅದನ್ನು ವಹಿಸ್ಬಿಡ್ತಾ ಇದ್ದೀನಿ, ಈ ಲೊಕೇಶನ್ ನಾವು ನೋಡಿದ್ದೀವಿ, ಇದನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ನಾವು 3-4 ದಿವಸ ಆದರೂ ಅಲ್ಲಿದ್ದು ಬರಬೇಕು ಅಂತ ಹೋದವರು 2ನೇ ದಿವಸನೇ ಅಲ್ಲಿಂದ ಹೊರಟುಬಿಟ್ಟಿದ್ವಿ. ಅವತ್ತು ಫಾರ್ ದ ಫಸ್ಟ್ ಟೈಮ್ ಇವ್ರು ಅನುಭವಿಸಿದ್ದಾರೆ ಅನ್ಸುತ್ತೆ, ನನಗೆ ಗೊತ್ತಿರೋ ಮಟ್ಟಿಗೆ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅವತ್ತು? ಬಿಸಿಲು ಫಸ್ಟ್ ಟೈಮು ಒಂದು, ಆಮೇಲೆ ಆ ಓಪನ್ ಪ್ಲೇಸ್ಗಳಲ್ಲಿ ಓಡಾಟ ಫಸ್ಟ್ ಟೈಮ್ ನಾನು ಆಚೆ ಬಂದಿದ್ದು. ಆಚೆ ಅಂದರೆ ಬಿಸಿಲಲ್ಲಿ ಓಡಾಡಿದ್ದೀನಿ, ಬಟ್ ಆ ಥರ ಬಿಸಿಲು ನಾನು ಫಸ್ಟ್ ಟೈಮ್ ನೋಡಿದ್ದು. 42 ಡಿಗ್ರಿ. ತುಂಬ ಇಷ್ಟಪಟ್ಟು ಕಲ್ತಂತಹ ಕೆಟ್ಟ ಭಾಷೆ ಯಾವುದು ನೀವು? ಬಾಯಿಗೆ ಬಂದರೆ ನನ್ನ ಬಾಯಲ್ಲಿ ಆ್ಯಕ್ಚುಲಿ ಒಳ್ಳೆ ಕೆಟ್ಟ ಮಾತು ಬರಲ್ಲ. ಅಲ್ಲಿ ಬಂದ ಮೇಲೆ 3 ದಿವಸ ಶೂಟಿಂಗಲ್ಲಿ ಸೂಳೆ ಮಗ ಅನ್ನೋದು ಜನರಲ್ ಲ್ಯಾಂಗ್ವೇಜ್ ಆಗೋಗ್ಬಿಟ್ಟಿತ್ತು ನನಗಂತೂ. ನನಗೆ ತುಂಬ ಖುಷಿ ಏನು ಅಂದರೆ ಇವರೆಲ್ಲ ಮಾತಾಡೋದಿಲ್ಲ, ಯಾಕೆಂದರೆ ಎಡಿಟರ್ಸ್ ಎಲ್ಲ ಸಾಮಾನ್ಯವಾಗಿ ಅವ್ರ ಕೆಲಸಗಳಲ್ಲಿ ತೋರಿಸ್ತಾ ಇರ್ತಾರೆ ಅವ್ರ ಕೆಲಸನ. ಇವ್ರು ಬಂದು ಫಸ್ಟ್ ಡೇ ತುಂಬ ನಿಧಾನವಾಗಿ ನೀರು ತಗೊಂಬ ಅಂತ ಇದ್ವು. ಲಾಸ್ಟ್ 36-37 ದಿವಸ ಸುಳಿ ಮಗನ ನೀರು ತೊಗೊಂಬ ಹೋಗಲೇ ಅನ್ನೋ ಮಟ್ಟಕ್ಕೆ ತನ್ನನ್ನು ತಾನು ಆ್ಯಸ್ ಇಟ್ ಈಸ್ ಉತ್ತರ ಕರ್ನಾಟಕಕ್ಕೆ ಇದು ಮಾಡಿಕೊಂಡು ಟ್ವಿಸ್ಟ್ ಆಗಿ ಭಾಷೆಗಳನ್ನು ಕಲಿತು. ನಾನು ರೆಡ್ಡಿ ಅವರೇ ಇದೇನು, ಇಲ್ಲ ಸರ್ ಇವರು ಈ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗೋದು ಇಲ್ಲ, ಗೊತ್ತಾಗಲ್ಲ ಸರ್ ಇವ್ರಿಗೆ, ನಾನು ಮೆಲ್ಲಗೆ ಹೇಳ್ತಾ ಇದ್ದೀನಿ ಏನು ಸರ್ ಇವರು ಅನ್ನೋ ಮಟ್ಟಕ್ಕೆ ನೀವು ಟರ್ನ್ ಆಗಿದ್ರಿ, ನೆನಪಿದೆಯಾ? ಲಾಸ್ಟ್ ಮನೆಗೆ ಬಂದು ಹಂಗೆ ಮಾತಾಡ್ಬಿಟ್ಟಿದ್ದೀನಿ ಮಕ್ಳ ಹತ್ರ, ಆ ಥರ ಕನ್ವರ್ಟ್ ಆಗಿಬಿಟ್ಟಿದ್ದೆ ನಾನು ಉತ್ತರ ಬಾಗಲಕೋಟೆಗೆ. 18, 19, 20 ಮುಹೂರ್ತ ಮಾಡಿ 3ನೇ ದಿವಸಕ್ಕೆ ಸಿಸ್ಟ್ರು ತೀರೋಗ್ತಾರೆ. ಅವತ್ತು ಬೇರೆಯವ್ರು ಯಾರು ಇದ್ದಿದ್ದರೆ ಖಂಡಿತವಾಗ್ಲೂ ನಾನು ಓಪನಾಗಿ ಹೇಳ್ತೀನಿ, ನೀವು ಹೋಗಿ ಬೇಗ ಮುಗಿಸ್ಕೊಂಬಂದ್ಬಿಡಿ, ನಾಳೆ ಶುರು ಮಾಡೋಣ. ಈ ಮಾತು ಖಂಡಿತ ಬರುತ್ತೆ, ಈ ಮಾತು ಬಂದೇ ಬರುತ್ತೆ. ಆವತ್ತಿನ ದಿನದಲ್ಲಿ ನನ್ನ ಅಕ್ಕ ತೀರೋ ದಿವಸ ಒಂದು ಭಾಗದಲ್ಲಿ ಇವರು, ಇನ್ನೊಂದು ಭಾಗದಲ್ಲಿ ರಮೇಶ್ ಅಣ್ಣ ನಿಂತು, ನೀನು ಹೋಗಮ್ಮ, ನೀನು ಮುಗಿಸ್ಕೊಂಬ, ಮಿಕ್ಕಿದ ಆಮೇಲೆ ನೋಡೋಣ ಅಂತ ರಮೇಶ್ ಅಣ್ಣ. ರೆಡ್ಡಿಯವರು ನಿಜವಾಗ್ಲೂ ಆ್ಯಸ್ ಎ ಪಾರ್ಟ್ನರ್, ಸರ್ ಇದೆಲ್ಲ ಬಿಟ್ಬಿಡಿ, ಫಸ್ಟು ಮನೆ, ಆ ಮನೆನ ನೋಡ್ಕೊಂಬನ್ನಿ, ಎಷ್ಟು ದಿವಸ ಆದರೂ ಪರವಾಗಿಲ್ಲ, 2-3 ಡೇಸ್ ನೀವು ಯಾರೂ ಹೇಳಲ್ಲ ಕಣ್ರಿ, ಓಪನಾಗಿ ಚಾಲೆಂಜ್ ಮಾಡ್ತೀನಿ, 2-3 ದಿವಸ ಎಲ್ಲ ಕಾರ್ಯ ಮುಗಿಸ್ಕೊಂಬನ್ನಿ, ಲೆಕ್ಕ ಹಾಕ್ಕೊಳ್ಳಿ, 80 ಜನದ ಒಂದು ಟೀಮನ್ನು ನಾವು ಅಲ್ಲಿ ಇಟ್ಕೊಂಡು ಆ ಮಟ್ಟಕ್ಕೆ ಮಾತಾಡ್ತಾರೆ ಅಂದರೆ ಅದು ಶೂಟಿಂಗ್ ಶುರು ಆಗಿ 4ನೇ ದಿವಸ. ನೀವು ಆ ಟೈಮ್ನಲ್ಲಿ ಆ ಕೋಆಪ್ರೇಟ್ ಮಾಡದೆ ಹೋಗಿದ್ದಿದ್ರೆ, ಇಲ್ಲಾಂದರೆ ಆ ಮಾತುಗಳು ಬರದೆ ಹೋಗಿದ್ದಿದ್ರೆ ಪ್ರಾಯಶಃ ಅಲ್ಲೇ ನಮ್ಮಿಬ್ಬರ ಮಧ್ಯೆ ಒಂದು ಬಿರುಕೇನಾದ್ರು ಇದ್ದರೂ ಆಗೋಗಿರೋದೇನು ಹೇಳೋಕ್ಕಾಗಲ್ಲ. ಅಷ್ಟು ಮನುಷ್ಯತ್ವ ಸರ್, ದುಡ್ಡು ಆಮೇಲೆ ಇದ್ದೇ ಇರ್ತದೆ. ಮನುಷ್ಯನಾಗಿ ಫಸ್ಟು ಬಿಹೇವ್ ಮಾಡಬೇಕು ಆ ಪ್ಲೇಸಲ್ಲಿ. ಯಾರಿಗಾದರೂ ಅಕ್ಕ ತಾಯಿ ಎಲ್ಲ ಒಂದೇ ಅಲ್ಲ. ಸೂಪರ್. ನಿಮಗೆ ತುಂಬ ಕಷ್ಟ ಆದಂತಹ ಒಂದು ಜಾಗ, ಒಂದು ಲೊಕೇಶನ್, ಇಲ್ಲ ಒಂದು ಟೈಮ್ ಯಾವುದು ರೆಡ್ಡಿ ಅವರೇ? ಎವ್ರಿ ಡೇ ಇತ್ತು ಅಂದರೆ ಕಷ್ಟ ಅನಿಸಿಲ್ಲ, ಇಷ್ಟಪಟ್ಟು ಮಾಡ್ತಾಯಿದ್ದೆ. ಬಟ್
ಅಲ್ಲಿರೋ ಜನಗಳ ಹತ್ರ ಟೈಮಿಂಗ್ ಸೆನ್ಸ್, ನಮ್ಮ ಸಿನಿಮಾ ಟೈಮಿಂಗ್ ಸೆನ್ಸ್ ಆಫ್ಕೋರ್ಸ್ ಅದೆಲ್ಲ ಇಲ್ಲ ಪಾಪ, ಅವ್ರಿಗೆ ಏನು ಮಾಡೋಕ್ಕಲ್ಲ. ನಾವು ಬೆಳಗ್ಗೆ 4:15 ಎದ್ದು ನಾನು ನೋಡ್ದಂಗೆ ನನ್ನ ವಾಶ್ರೂಮಿಂದ ನಾನು ನೋಡಿದ್ರೆ ನನ್ನ ಕಿಟಕಿ ಟುವರ್ಡ್ಸ್ ರೋಡ್ ಇತ್ತು. ಆ ರೋಡಲ್ಲಿ ನೀವು ಏನು ಮಾಡ್ತಾಯಿದ್ರಿ, ಏನು ಯೋಚಿಸ್ತಾ ಇದ್ರಿ ಒಬ್ಬರೇ? ನಾನು ಕಂಪಲ್ಸರಿ ಬೆಳಗ್ಗೆ 4:30ಗೆ ಅಲಾರಾಮ್ ಫಿಕ್ಸ್ ಮಾಡಿ ಎದ್ದು ರೆಡಿ ಆಗಿಬಿಟ್ಟು ಫಸ್ಟ್ ರವಿನೇ ಎಬ್ಬಿಸ್ತಾ ಇದ್ದೆ. ಯಾಕೆಂದ್ರೆ ಅವರು ಬೇರೆ ಕಡೆ ಇರ್ತಾರೆ. ರವಿ ಎದ್ದೇಳ್ತಾನೆ ಇರಲಿಲ್ಲ. ಅವ್ರ ಅಸಿಸ್ಟೆಂಟ್ ಹುಡುಗ ಇದ್ದು ಅವನು ಈ ಕಾರ್ಗಳು ಹೊರಡಿಸೋದು ಇವನು ಈ ಥರ ಕೆಲಸಗಳು ಅವ್ರಿಗೆ ಅಪ್ಡೇಟ್ ಮಾಡ್ತಾಯಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಒಬ್ಬೊಬ್ಬರೇ ಯೋಚಿಸ್ಕೊಂಡು ಓಡಾಡ್ತಿದ್ರಲ್ಲ, ಅದೇನದು? ಏನಿಲ್ಲ, ಇದೇ ಫೋನ್ ಮಾತಾಡಿಕೊಂಡು ವಾಕಿಂಗ್ ಹೋಗೋಕ್ಕಾಗಲಿಲ್ಲಲ್ಲ, ಅಟ್ಲೀಸ್ಟ್ ಶುಗರ್ ಇತ್ತು, ವಾಕಿಂಗ್ ಮಾಡೋಣ. ನೈಸ್ ಆಫ್ ಯು. ಎಲ್ಲರೂ ಬೇರೆ ಕಡೆ ಕಷ್ಟ ಅನ್ನಿಸ್ತಾ ರೆಡ್ಡಿ ಅವರೇ ಈ ಒಂದು ಸಿನಿಮಾ ಮಾಡಬೇಕಾದ್ರೆ? ಇಲ್ಲ ಸರ್, ಸಣ್ಣ ಪುಟ್ಟ ಕಷ್ಟ ಅನಿಸಿರ್ಬೋದು ಫೈನಾನ್ಷಿಯಲಿ. ಯಾಕೆಂದರೆ ನಾವು ಅಂದ್ಕೊಂಡಿದ್ದು ಸ್ವಲ್ಪ ಅಂದ್ಕೊಂಡಿರ್ತೀವಿ, ಒಂದು ಸ್ವಲ್ಪ ಜಾಸ್ತಿ ಆಗೇ ಆಗ್ತದೆ ಜನರಲ್ಲಾಗಿ. ಬಟ್ ಪಿಕ್ಚರ್ ನೋಡಿದ್ಮೇಲೆ ಎಲ್ಲ ಮರ್ತೋಗಿದ್ದೀನಿ. ಅದಂತೂ ಆಫ್ಕೋರ್ಸ್ ಚೆನ್ನೈನಲ್ಲಿ ನೀವು ಪಟ್ಟಂಥ ಖುಷಿ ನಾನು ಚೆನ್ನಾಗಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಪಿಕ್ಚರ್ ನೋಡಿದ್ಮೇಲೆ. ಯಾರ್ಯಾರು ಹೆಂಗೆ ಏನಾದರೂ ಅಂದ್ಕೊಳ್ಳಿ, ಬಟ್ ನನಗೆ ತುಂಬ ಇಷ್ಟ ಆಯಿತು. ಬಟ್ ನಾನು ನಿಮ್ಮನ್ನು ಕೇಳ್ತಾ ಇರೋದೇನು ಅಂತಂದರೆ, ನಾವು ಅಂದ್ಕೊಂಡಂತಹ ಸಿನಿಮಾ ಫಸ್ಟು ಒಂದಿತ್ತು, ನೆನಪಿದೆಯಾ? ನಾವು ಅಂದ್ಕೊಂಡು ನಾವು ಔಟ್ಪುಟ್ ಮಾಡಿ ಡಬ್ಬಿಂಗ್ ಮಾಡಿ ರೀ ರೆಕಾರ್ಡಿಂಗ್ ಹೊರಟೋಗುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾವು ಅಂದ್ಕೊಳ್ಳೋದು. ಹೌದು, ರೀ ರೆಕಾರ್ಡಿಂಗ್ ಒಂದು ಕಡೆ ಹೋಗುತ್ತೆ, ಎಫೆಕ್ಟ್ಸ್ ಒಂದು ಕಡೆ ಹೊರಟೋಗಿದೆ, ಡಿ ಎ ಒಂದು ಕಡೆ ಆಗಿರುತ್ತೆ, ಎಲ್ಲವೂ ಆಗೋಗಿರುತ್ತೆ ಒಂದು ಹಂತ. ಸಡನ್ನಾಗಿ ಸಿನಿಮಾ ಚೇಂಜ್ ಮಾಡ್ತೀವಿ, ಗೊತ್ತಾ? ಅವತ್ತಿನ ಸಿನಾರಿಯೋ, ಅವತ್ತಿನ ಸಿಚುವೇಶನ್ ಹೆಂಗಿತ್ತು? ನನಗೆ ಫಸ್ಟಿಂದ ಲೆಂತ್ ಜಾಸ್ತಿ ಇದೆ ಅನ್ನೋದು ನಮ್ಗೆ 2 hours 40 minutes ಇತ್ತು. ನಾವು OTT ಅಂದ್ಕೊಂಡಾಗ ಅದಕ್ಕೆ 3 hours ತೊಂದರೆ ಇಲ್ಲ ಅಂತ ಮೈಂಡ್ಲಿ ಫಿಕ್ಸ್ ಆಗಿದ್ವಿ. ರೀಆಲ್ಟ್ರೇಷನ್ ಮಾಡಿದ್ಮೇಲೆ ಸೂಪರ್ ಗ್ರಿಪ್ ಸಿಕ್ತು. ಅದೊಂದು ಗ್ರಿಪ್ ಸಿಕ್ತು. ಅದಾದ್ಮೇಲೆ ತಿರ್ಗಾ ಒಂದು ಹಂತಕ್ಕೆ ಹೋಗ್ತೀವಿ, ನೆನಪಿದೆಯಾ ನಿಮಗೆ? ಅದು ಹೋಗಿ ಮಿಕ್ಸಿಂಗ್ ಕೂತ್ಬಿಡ್ತೀವಿ. ಮಿಕ್ಸಿಂಗಲ್ಲಿ ಕೂತಾಗ ಇನ್ನೊಂದು ಸರಿ ಅನ್ಸತ್ತೆ, ಗೊತ್ತಾ? ನಮಗೆ 2 ಕಡೆ ಇಬ್ಬರು ಕಾಪಾಡ್ತಾರೆ. ಒಂದು ದಟ್ ವಾಸ್ ಸೀತಾರಾಮ್, ಗೊತ್ತಿಲ್ದೇನೋ ಬರೋವಂಥ ಒಂದು ಸೀತಾರಾಮ್ ಒಂದು ಕಡೆ ಕಾಪಾಡಿದ್ರೆ, ಒಂದು ಕಡೆ ಉದಯ್ ಒಂದು ಕಡೆ ಕಾಪಾಡ್ತಾನೆ. ಉದಯ್ ಎಲ್ಲೋ ಒಂದು ಕಡೆ 7ನೇ ರೀಲು 6ನೇ ರೀಲೆಲ್ಲ ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಏನೋ ಒಂದು ಫೀಲ್ ಮಾಡ್ತಾನೆ. ಆ ಸಡನ್ನಾಗಿ ನಾವು ಮಿಕ್ಸಿಂಗ್ ನಿಲ್ಲಿಸಿ ಇನ್ನೊಂದು ಟನ್ ತೊಗೋತೀವಿ, ಇನ್ನೊಂದು ವರ್ಷ ಟನ್ ತೊಗೊಳ್ತೀವಿ. ಇದೆಲ್ಲ ಮೇಲೆ ಮೇಲೆ ಮಾಡಿದ್ವಲ್ಲ, ಆವಾಗ ನಿಮ್ಗೆ ಅನ್ಸಿದ್ದೆ? ನಾವು ಇವಾಗ ಸೀತಾರಾಮ್ ಸರ್ ಆಗಲಿ ಉದಯ್ ಸರ್ ಆಗಲಿ ಫಸ್ಟ್ ಟೈಮ್ ನೋಡಿರ್ತಾರೆ ಅವರು. ಅಂದರೆ ನಾವು ತುಂಬ ಸರಿ ನೋಡ್ಬಿಟ್ಟು ನಮ್ಗೆ ಅದೇ ಇದಾಗಿದೆ. ವಿ ಗೆಟ್ ಯೂಸ್ ಟು ದಟ್, ಇದೇ ಸಿನಿಮಾ ಅಂದ್ಬಿಡ್ತೀವಿ. ಇವ್ರು ನೋಡಿದಾಗ ಇವ್ರಿಗೆ ಆಡಿಯನ್ಸ್ ವ್ಯೂ ಪಾಯಿಂಟ್ ಥರ ನೋಡ್ಬಿಟ್ಟಿರ್ತಾರೆ. ಹೌದು, ಅವ್ರಿಗೆ ಫೀಲ್ ಆದಾಗ ಇಬ್ಬರು ಹೇಳಿದ್ದು ಮಾತು ತುಂಬ ಚೆನ್ನಾಗಿತ್ತು. ಆಮೇಲೆ ಅವ್ರು ಹೇಳಿದ್ದು ಕರೆಕ್ಷನ್ ಮಾಡಿದ್ಮೇಲೆ ಸೂಪರಾಗಿ ನಮಗೆ ಮೂಡ್ ಬಂತು. ಔಟ್ಪುಟ್ 2 hours ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಒಂದು ಕಡೆ ವೀಕ್ಷಕರೇ, ಇದನ್ನು ನೀವು ನಾಳೆ ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ. ಆ್ಯಂಡ್ ಸೆಕೆಂಡ್ ಟೈಮ್ ನಾವು ಸೀತಾರಾಮ್ ಸರ್ ಜೊತೆ ಮಾತಾಡಬೇಕಾದ್ರೆ ನಿಮಗೆ ಖಂಡಿತವಾಗ್ಲೂ ಇದ್ರ ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸಿನಿಮಾನ ತುಂಬ ಅದೇನೋ ಹೇಳ್ತೀವಿ ಗೊತ್ತೇನ್ರಿ, ಅದನ್ನು ಪ್ರೀತಿಸಿ 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 ಅದು ಬಿಟ್ಟರೆ ನಮಗೆ ಇನ್ನೇನು ಹೆಂಡತಿ ಮಕ್ಕಳಿಲ್ಲ, ತಂದೆ ತಾಯಿ ಇಲ್ಲ, ಬಂಧುಗಳಿಲ್ಲ, ಅಣ್ಣ ತಮ್ಮಂದ್ರಿಲ್ಲ ಅಂದಾಗ ನಿಮಗೆ ಆ ಸಿನಿಮಾ ಒಂದು ಮೋಲ್ಡ್ ತೊಗೊಂಡು ಔಟ್ಪುಟ್ ಬೇರೆ ಚೇಂಜ್ ಆಗುತ್ತಲ್ಲ, ಅದ್ರ ಮಜಾ ಸಿಕ್ಕಾಪಟ್ಟೆ ಇರುತ್ತೆ ರೀ. ಅದನ್ನು ನಾನು ಎಂಜಾಯ್ ಮಾಡಿದೆ ಈ ಸಿನಿಮಾದಲ್ಲಿ. ಏನೋ ಗೊತ್ತಿಲ್ಲ, ಬರೀ ಸಿನಿಮಾ ಇದು ಗ್ಯಾಂಗ್ಸ್ ಆಫ್ ಯು ಕೆ ನಿಮಗೇನೋ ಹಾಕಿ ಒಂದು ಟ್ರೈಲರನ್ನು ತೋರಿಸಿದ ತಕ್ಷಣ ಹಿಂಗೇನೋ ಮಾಡಿಬಿಟ್ಟಿದ್ದಾನೆ, ಹಂಗೇನೋ ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ಹೇಳ್ತೀನಿ, ವಿಳ್ಯದಲ್ಲೇ ಅಡಿಕೆ ಇಟ್ಬಿಟ್ಟು ಹೇಳ್ತೀವಿ, ಬಂದು ನಮ್ಮ ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆಗಲಿಲ್ವಾ, ಅದೇ ವಿಳ್ಯದಲ್ಲೇ ಅಡಿಕೆನ ಹಾಕೊಂಡ್ಬಿಟ್ಟು ನಮಗೆ ಉಗಿದ್ಬಿಟ್ಟು ಹೋಗಿ, ಯೋಚನೆ ಇಲ್ಲ. ಆದರೆ ನಾವು ತಾಂಬೂಲ ಕೊಟ್ಟು ಕರಿತೀವಲ್ಲ, ಅದ್ರ ಮಜಾ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗೆ ಗ್ಯಾರಂಟಿ ಇದೆ. ಇನ್ನೇನಾದ್ರು ಹೇಳೋಕ್ಕೆ ಇಷ್ಟ ಇದೆ ರೆಡ್ಡಿ ಅವರೇ? ಮಾತಾಡದಿರುವಂತಹ ರೆಡ್ಡಿ ಅವರು ಇಷ್ಟು ನಿಮ್ಮ ಮುಂದೆ ಮಾತಾಡಿರೋದೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿದೆ. ಒಂದಿಷ್ಟು ಕೆಲಸಗಳು ಮಾಡಿದ್ದೀವಿ, ಟೆಕ್ನಿಷಿಯನ್ಸ್ ಆಗಿ, ನಾನಾಗಲಿ, ರೆಡ್ಡಿ ಆಗಲಿ, ನಮ್ಮ ಹಿಂದೆ ನಿಂತಹ ರಮೇಶ್ ಅಣ್ಣ ಆಗಲಿ, ಅದರ ನಂತರ ಬಂದಂತಹ ಸೀತಾರಾಮ್ ಸರ್ ಆಗಿರಲಿ, ತದನಂತರ ಬಂದಂತಹ ಉದಯ್ ಅವರಾಗಿರಲಿ, ಮಿಕ್ಸ್ ಮಾಡಿದಂಥ ಉದಯ್ ಆಗಲಿ, ಒಂದಷ್ಟು ಇನ್ಪುಟ್ಸ್ಗಳನ್ನ ಮಾಡಿ 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 ಕೊಟ್ಟು ಅದನ್ನು ಪಕ್ವವಾಗಿ ಮಾಡಿಟ್ಟಿದ್ದೀವಿ. ಅದೇನು ಅಂತ ನೀವು ನೋಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ವಿಶಸ್ ದ ಗುಡ್ ಲಕ್ ಅಂತ ಹೇಳ್ತೀನಿ. ಇಬ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. ಗುಡ್ ಬೈ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇಳದೆ.